ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇಂದಿಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕು ಈಗಾಗಲೇ 80 ವರ್ಷ ಕಳೆದೋಯ್ತು. ಅಂತಂದ್ರೆ 80 ವರ್ಷಗಳಿಂದ ನಾವು ಸ್ವತಂತ್ರವಾಗಿದ್ದೀವಿ. ನಮ್ಮ ರಾಜ್ಯ ಅಥವಾ ನಮ್ಮ ದೇಶ ಆಗಲಿ ಎಲ್ಲವೂ ಕೂಡ ನಮ್ಮದೇ ಆದಂತಹ ಒಂದು ಕಾನೂನಿನ ಚೌಕಟ್ಟನ್ನು ನಿರ್ಮಾಣ ಮಾಡಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನವನ್ನು ಅಳವಡಿಸಿಕೊಂಡು ನೀವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಆದರೆ ಇಲ್ಲಿ ಸ್ವತಂತ್ರ ಸಿಕ್ಕಿದೆಯೋ ಅಥವಾ ಇನ್ನೂ ಸ್ವತಂತ್ರ ಸಿಕ್ಕಿಲ್ವೋ? ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಂಥ ಕಾಲಕ್ಕೂ ಮತ್ತು ಈಗಿನ ಕಾಲಕ್ಕೂ ಒಂದೇ ರೀತಿಯಾದಂತಹ ಭಾವನೆಯೂ ಕೂಡ ಇದುವರೆಗೂ ಇದೆಯೋ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆ ನಾನು ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬ್ರಿಟಿಷರು ಭಾರತವನ್ನ ಆಳ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಯಾರೋ ನಮ್ಮನ್ನ ಬೇರೆಯವರು ಆಳ್ತಾ ಇದ್ದಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಭಾವನೆ ಇತ್ತು. ಆದ್ರೆ ಇದೀಗ ಸ್ವತಂತ್ರ ಸಿಕ್ಕಿದೆ, ಎಲ್ಲವೂ ಕೂಡ ನಮ್ಮದೇ ಇದೆ. ಇಲ್ಲಿ ಅಧಿಕಾರ ಆಗಿರಬಹುದು ಅಥವಾ ಆಡಳಿತಗಳಾಗಿರಬಹುದು, ಎಲ್ಲದೂ ಕೂಡ ನಮ್ಮವರೇ ಇದ್ದಾರೆ. ಆದ್ರೆ ನಮ್ಮವರೇ ಇವತ್ತು ನಮ್ಮವರ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂತದ್ದನ್ನ ಯಾರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗಿಯೂ ಕೂಡ ಸ್ವತಂತ್ರ ಯಾವ ಕಾರಣಕ್ಕಾಗಿ ಸಿಕ್ಕಿದೆ, ಸ್ವತಂತ್ರವನ್ನ ಪಡೆದುಕೊಂಡು ಹೇಗೆ ಬದುಕಬೇಕಿತ್ತು, ಸ್ವತಂತ್ರ ನಿಜವಾಗಿಯೂ ಯಾರಿಗೆ ಸಿಕ್ಕಿದೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಣ್ತಾ ಇದೆ. ಸ್ನೇಹಿತರೆ, ಅಂದ ಹಾಗೆ ಇವತ್ತು ಬೆಳಗಿನ ಜಾವ 5:20 ಆಸುಪಾಸಿನಲ್ಲಿ ಚಾಮರಾಜ ಜಿಲ್ಲೆಯಲ್ಲಿ ಒಂದು ದುರಂತ ನಡೆದು ಹೋಗಬಿಡುತ್ತೆ. ಕಾಡಿನಲ್ಲಿ ಅಥವಾ ಈ ಒಂದು ಫಾರೆಸ್ಟ್ ಏರಿಯಾ ಅಂತ ನಾವೇನ್ ಕರಿತೀವಿ, ಫಾರೆಸ್ಟ್ ಏರಿಯಾದಲ್ಲಿ ಬೇಟೆ ಆಡೋದಕ್ಕೆ ಬಂದಿದ್ದಾರೆ ಅನ್ನುವ ಹಾಗೆ ಸಂಶಯವನ್ನ ಪಟ್ಟು, ಇದಕ್ಕೆ ಕ್ಲಾರಿಟಿ ಇಲ್ಲ, ಎರಡು ರೀತಿಯಾದಂತಹ ಒಂದು ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಕ್ಲಾರಿಟಿ ಇಲ್ಲದೆ ಇರುವಂತಹ ವಿಚಾರ ಅದೇನೇ ಇರಬಹುದು, ಕಾನೂನಿನ ಚೌಕಟ್ಟಿನಲ್ಲಿ ಏಕಾಏಕಿಯಾಗಿ ಎದೆಗೋ ಅಥವಾ ತಲೆಗೋ ಅಥವಾ ಇನ್ಯಾವುದೋ ಭಾಗಕ್ಕೋ ಎನ್ಕೌಂಟರ್ ಮಾಡಿ ಕೊಲ್ಲುವಂತಹ ಅವಕಾಶ ನಮ್ಮ ಕಾನೂನಲ್ಲಿಲ್ಲ. ಆದ್ರೆ ಇದೀಗ 3 ಜನ ಅಮಾಯಕರನ್ನ ಎನ್ಕೌಂಟರ್ ಮಾಡಿದ್ದಾರೆ ಅಂತಂದ್ರೆ ಅಧಿಕಾರವನ್ನ ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ನೇಹಿತರೆ, ಸಹಜವಾಗಿ ಒಂದು ಎನ್ಕೌಂಟರ್ ಮಾಡಬೇಕಾದಂತ ಸಂದರ್ಭದಲ್ಲಿ ಅಥವಾ ಶೂಟ್ಔಟ್ ಮಾಡಬೇಕಾದಂತ ಸಂದರ್ಭದಲ್ಲಿ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಒಂದಿಷ್ಟು ರೂಲ್ಸ್ ಗಳು ಇದ್ದಾವೆ. ಪ್ರಾಥಮಿಕವಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸ್ನೇಹಿತರೆ, ಯಾವುದೋ ಒಂದು ಆರೋಪಿಯನ್ನ ಬಂಧಿಸಬೇಕಾದಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಆತನ ಮೇಲೆ ಶೂಟ್ ಮಾಡುವಂತ ಅವಕಾಶ ಇಲ್ಲ. ಬದಲಿಗೆ ಆತ ಏನಾದರೂ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರೆ ಅಥವಾ ಈ ಅಧಿಕಾರಿಗಳ ಮೇಲೆ ಒಂದು ದೌರ್ಜನ್ಯವನ್ನ ಎಸಗ್ತಾ ಇದ್ರೆ ಅಥವಾ ಹಲ್ಲೆಯನ್ನ ಮಾಡ್ತಾ ಇದ್ರೆ ಅಲ್ಲಿಂದ ಅವರು ಸೇಫ್ ಆಗೋದಕ್ಕೆ ಮತ್ತು ಆ ಒಂದು ಆರೋಪಿಯನ್ನ ಬಂಧಿಸೋದಕ್ಕೆ ಆತನ ಮೇಲೆ ಶೂಟ್ ಮಾಡುವಂತ ಅವಕಾಶ ಇರುತ್ತೆ. ಅದರಲ್ಲೂ ಕೂಡ ಶೂಟ್ ಅನ್ನ ಯಾವುದೋ ಭಾಗಕ್ಕೆ ಶೂಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಗಾಳಿಯಲ್ಲಿ ಆರಂಭದಲ್ಲಿ ಗುಂಡನ್ನ ಆರಿಸಬೇಕಾಗತ್ತೆ. ಅದಕ್ಕೆ ಆ ವ್ಯಕ್ತಿ ಸ್ಪಂದನೆಯನ್ನ ನೀಡ್ತಾ ಇದ್ರೆ ಅಥವಾ ಅದನ್ನು ಕೂಡ ಆತ ನೆಗ್ಲೆಕ್ಟ್ ಮಾಡಿ ಅಲ್ಲಿಂದ ಆತನ ಒಂದು ಕೈ ಚಳಕವನ್ನ ಅಥವಾ ಆತ ಇವರ ಮೇಲೆ ಹಲ್ಲೆ ಮಾಡೋದನ್ನ ಮುಂದುವರಿಸಿದ್ರೆ ಆ ಸಂದರ್ಭದಲ್ಲಿ ಮಾತ್ರ ಇವರು ಆ ಒಂದು ಗಣ್ಣನ್ನ ತೆಗೆದುಕೊಂಡು ಈ ಒಂದು ಗಾಳಿಯಲ್ಲಿ ಗುಂಡು ಹಾರಿಸಿದ ಬಳಿಕ ಆತನ ಮೊಣಕಾಲಿನ ಕೆಳಗಡೆ ಭಾಗಕ್ಕೆ ಮಾತ್ರ ಶೂಟ್ ಮಾಡುವಂತ ಅವಕಾಶ ನಮ್ಮ ಕಾನೂನಿನಲ್ಲಿ ಇದೆ. ಆದ್ರೆ ಇವತ್ತು ಬೆಳಗಿನ ಜಾವ 3 ಜನ ಸಾವನ್ನಪ್ಪಿದ್ದಾರಲ್ಲ, ಅದರಲ್ಲೂ ಕೂಡ ಬೇಟಾಡೋದಕ್ಕೆ ಬಂದಿರುವಂತಹ ಆರೋಪದಡಿ ಸಿಲುಕಿಕೊಂಡಿದ್ರಲ್ಲ, ಆ ಒಂದು ವ್ಯಕ್ತಿಗಳಿಗೆ ಎದೆಗೆ ಗುಂಡಾರಿಸಿದ್ದಾರೆ ಅಥವಾ ಇನ್ಯಾವುದೋ ಬೇರೆ ಬೇರೆ ಭಾಗಕ್ಕೆ ಗುಂಡಾರಿಸಿದ್ದಾರೆ. ನಿಜಕ್ಕೂ ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ಹೇಗೆ ಬೇಕಾದ್ರೂ ನಡೆದುಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಂಡು ಬಿಡುತ್ತೆ. ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, 2 ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ, ಒಂದು ಪರ ಮತ್ತು ವಿರೋಧ. ಒಂದು ಕಡೆ ಈ ಒಂದು ಅರಣ್ಯ ಇಲಾಖೆದವರು ಒಂದು ಹೇಳಿಕೆಯನ್ನ ಕೊಟ್ರೆ, ಇತ್ತ ಈ ಸಾವಿಗೆ ಈಡಾದಂತವರ ಕುಟುಂಬ ಅಥವಾ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಕೂಡ ಒಂದು ಕಡೆ ತುಂಬಾ ಚರ್ಚೆಗೆ ಈಡಾಗ್ತಾ ಇದೆ. ಇದು ಈಗಾಗಲೇ ಇದಕ್ಕೆ ಮುಖ್ಯಮಂತ್ರಿಯವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದು, ಆದಷ್ಟು ಬೇಗ ತನಿಖೆ ಆಗುತ್ತೆ, ತನಿಖೆ ವಿಚಾರವನ್ನ ಮುಂದಿನ ಹಂತದಲ್ಲಿ ತಿಳಿದುಕೊಳ್ಳಬಹುದು ಅನ್ನುವ ಹಾಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಅಂದ ಹಾಗೆ ಈ ಘಟನೆ ಎಲ್ಲಿ ನಡೆದಿದೆ ಏನು ಅಂತ ಹೇಳಿ ಒಂದಿಷ್ಟು ವಿವರಣೆಯನ್ನು ಕೊಟ್ಟು ಬಿಡ್ತೀನಿ. ನಿಮಗೆ ಈಗಾಗಲೇ ಕೂಡ ಗೊತ್ತಿದೆ, ಆದ್ರೂ ಕೂಡ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾಗಿದೆ. ಆ ಕಾರಣದಿಂದಾಗಿ ಘಟನೆ ಎಲ್ಲಿ ನಡೆದು ಹೋಗಿದೆ ಅನ್ನುವಂಥದ್ದನ್ನ ಮತ್ತು ಸಾವನ್ನಪ್ಪಿದಂತವರು ಯಾರು ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ, ಚಾಮರಾಜನಗರ ಜಿಲ್ಲೆಯ ಅಣೂರು ತಾಲೂಕಿನ ಕಾವೇರಿ ವನ್ಯಧಾಮ ಶಾಗ್ಯ ಅರಣ್ಯ ಪ್ರದೇಶದಲ್ಲಿ ಈ ಒಂದು ದುರಂತ ಬೆಳಗಿನ ಜಾವ 5:20 ಆಸುಪಾಸಿನಲ್ಲಿ ನಡೆದು ಹೋಗಿದೆ. ಈ ಒಂದು ಎನ್ಕೌಂಟರ್ ಅಲ್ಲಿ ಆಂಟೋನಿ ಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಎಂಬ 3 ಜನರು ಕೂಡ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಎನ್ನುವಂತಹ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ. ಒಬ್ಬ ಅರಣ್ಯ ಅಧಿಕಾರಿಗೂ ಕೂಡ ಇಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆತನ ಮೇಲೆ ಹಲ್ಲೆ ಮಾಡಿದ್ರು ಹಾಗೆ ಹೀಗೆ ಅಂತ ಹೇಳಿ ಅರಣ್ಯ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು. ಅದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಬದಲಿಗೆ ಇವರು ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿ ಒಂದು ಡ್ರಾಮಾ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಈ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅಥವಾ ಅರಣ್ಯ ಇಲಾಖೆಯವರು ಹೇಳ್ತಾ ಇರುವಂತಹ ಮಾಹಿತಿ ಏನು ಅಂತ ಹೇಳಿ ನಾವು ಆರಂಭದಲ್ಲಿ ಗಮನಿಸ್ತಾ ಹೋಗೋಣ. ಏನು ಅಂತಂದ್ರೆ, ಅವರು ಬೇಟೆಯನ್ನ ಆಡಿದ್ರು, ಆ ಒಂದು ಮಾಂಸವನ್ನ ಕತ್ತರಿಸಿ ತಮ್ಮ ತಮ್ಮ ಭಾಗವನ್ನ ಬೇರ್ಪಡಿಸ್ಕೊಳ್ತಾ ಇದ್ರು, ಹಂಚಿಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಅವರನ್ನ ಅರೆಸ್ಟ್ ಮಾಡಿದ್ವಿ ಅಥವಾ ಆ ಸಂದರ್ಭದಲ್ಲಿ ನಾವು ಅವರ ಬಳಿಗೆ ಹೋದ್ವಿ, ಅವರಿಗೆ ವಾರ್ನಿಂಗ್ ಮಾಡಿದ್ವಿ, ಈ ರೀತಿಯಾಗಿ ಬರಬಾರ್ದು, ಈ ರೀತಿಯಾಗಿ ಬಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಬಿಡುತ್ತೆ ಅಂತ ಹೇಳಿ ಅವರಿಗೆ ವಾರ್ನಿಂಗ್
ಶೂಟಿಂಗ್ ಅನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಅವರು ಏಕಾಏಕಿಯಾಗಿ ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಅಥವಾ ನಮ್ಮ ಮೇಲೆ ಶೂಟ್ ಮಾಡೋದಕ್ಕೆ ಮುಂದಾದ್ರು, ನಮ್ಮ ಗಣ್ಣನ್ನು ಕಸ್ಕೊಳ್ಳೋದಕ್ಕೆ ಮುಂದಾದ್ರು. ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ನಾವು ಅವರನ್ನ ಎನ್ಕೌಂಟರ್ ಮಾಡಿದ್ದೀವಿ ಅಂತ ಹೇಳಿ ಸಿಬ್ಬಂದಿಗಳು ಒಂದು ರೀತಿಯಲ್ಲಿ ಹೇಳ್ತಾ ಇರುವಂತದ್ದು. ಈ ಒಂದು ಸಾವಿಗೆ ಈಡಾಗಿರುವಂತಹ ದುರ್ದೈವಿಗಳ ಕುಟುಂಬದವರು ಹೇಳ್ತಾ ಇರುವಂತದ್ದು, ನಾವು ಸಹಜವಾಗಿ ಕಾಡಿನ ಅಂಚಿನಲ್ಲಿ ಇದ್ದೇವೆ. ಸಹಜವಾಗಿ ನಮ್ಮ ದನಕರುಗಳು ಕಾಡಿಗೆ ಹೋಗಿರ್ತವೆ. ಆ ಸಂದರ್ಭದಲ್ಲಿ ನಾವು ಹಾಲು ಕರಿಬೇಕು ಅಂತ ಹೇಳಿ ಆ ಒಂದು ದನಕರುಗಳನ್ನು ನೋಡೋದಕ್ಕೆ ಅಂತ ಹೋಗಿರ್ತೀವಿ. ಸಹಜವಾಗಿ ನಾವು ಕಾಡಿನಲ್ಲಿ ಹೋಗಿದ್ದೀವಿ ಅನ್ನೋ ಕಾರಣಕ್ಕೆ ಅವರು ಏಕಾಏಕಿಯಾಗಿ ನಮ್ಮ ಮೇಲೆ ಎನ್ಕೌಂಟರ್ ಮಾಡ್ತಾರೆ ಅಂತಂದ್ರೆ ಕಾನೂನಿನ ವ್ಯವಸ್ಥೆ ಏನ್ ಮಾಡ್ತಾ ಇದೆ? ನಿಜವಾಗಿ ಇವರಿಗೆ ಕಾನೂನಿನ ಪರಿಜ್ಞಾನ ಇದೆಯಾ? ಈ ಒಂದು ಬಡವರ ಮೇಲೆ ಈ ರೀತಿಯಾಗಿ ದೌರ್ಜನ್ಯವನ್ನ ಮಾಡಿಬಿಟ್ರೆ ಯಾರು ಕೇಳೋದಿಲ್ಲ ಅನ್ನುವಂತ ಮನಸ್ಥಿತಿಯಲ್ಲಿ ಅವರು ಇದ್ದಾರಾ? ಕುಡಿದ ನಿಶೆಯಲ್ಲಿ ಅಥವಾ ಮದ್ಯದ ವ್ಯಸನವಾಗಿರ್ತಾರೆ, ರಾತ್ರಿ ಪೂರ್ತಿ ಡ್ಯೂಟಿ ಇರುತ್ತೆ ಅನ್ನೋ ಕಾರಣಕ್ಕೆ ಮದ್ಯ ವ್ಯಸನಿಗಳಾಗಿ ಓಡಾಟವನ್ನ ಕಾಡಿನಲ್ಲಿ ಮಾಡ್ತಾ ಇರ್ತಾರೆ ಈ ಅಧಿಕಾರಿಗಳು. ಅವರುಗಳು ನಶೆಯಲ್ಲಿ ಏನು ಮಾಡ್ತಾ ಇರ್ತಾರೆ ಅನ್ನುವಂಥ ಪರಿಜ್ಞಾನವೂ ಅವರಿಗೆ ಇರೋದಿಲ್ಲ. ಆ ಒಂದು ಪ್ರದೇಶದಲ್ಲಿ ಯಾರಾದರೂ ಕಾಣಿಸ್ಕೊಂಡ್ರೆ ಅಥವಾ ಯಾವುದೋ ಒಂದು ಕೆಲಸಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವರನ್ನ ಸಹಜವಾಗಿ ಮಾತನಾಡಿಸೋದಿಲ್ಲ, ಪ್ರಯತ್ನವನ್ನು ಕೂಡ ಪಡೋದಿಲ್ಲ. ಏಕಾಏಕಿಯಾಗಿ ಹಲ್ಲೆ ಮಾಡುವಂಥದ್ದು ಅಥವಾ ಈ ರೀತಿಯಾಗಿ ಶೂಟ್ಔಟ್ ಮಾಡುವಂಥ ಕೆಲಸವನ್ನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪವನ್ನು ಕೂಡ ಆ ಕುಟುಂಬದವರು ಮಾಡ್ತಾ ಇರುವಂಥದ್ದು. ಒಂದು ಕಡೆ ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ ಏನು ಅಂತಂದ್ರೆ, ಕಾನೂನಿದೆ, ಕಾನೂನಿನ ಚೌಕಟ್ಟು ಅಂತ ಇದೆ. ನಮ್ಮೆಲ್ಲರಿಗೂ ಕೂಡ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಅದರ ಪರಿಜ್ಞಾನವೂ ಕೂಡ ಇತ್ತೀಚಿನ ಅಧಿಕಾರಿಗಳಲ್ಲಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದೇನೇ ಇದ್ರೂ ಕೂಡ ಸ್ನೇಹಿತರೆ, ಸಹಜವಾಗಿ ಅವರು ಬೇಟೆ ಆಡೋದಕ್ಕೆ ಹೋಗಿದ್ದಾರೆ ಅಂತೇಳಿ ಭಾವಿಸೋಣ. ಆದರೆ ಬೇಟೆ ಆಡೋದಕ್ಕೆ ಹೋದ ತಕ್ಷಣವೇ ಅವರ ಮೇಲೆ ಎನ್ಕೌಂಟರ್ ಮಾಡಿ ಅವರನ್ನು ಕೊಲ್ಲುವಂಥ ಹಕ್ಕನ್ನ ಅಥವಾ ರೈಟ್ಸ್ ಅನ್ನ ಈ ಅರಣ್ಯ ಅಧಿಕಾರಿಗಳಿಗೆ ಕೊಟ್ಟಂತವರು ಯಾರು? ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳುತ್ತೆ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಇಲ್ಲಿ ಅರಣ್ಯಕ್ಕೆ ಅವರು ಹೋಗಿದ್ದಾರೆ ಅಂತಂದ್ರೆ ಅವರನ್ನ ಅರೆಸ್ಟ್ ಮಾಡಬೇಕಾಗತ್ತೆ ಅಥವಾ ಅವರ ಮೇಲೆ ಏಕಾಏಕಿಯಾಗಿ ಹಲ್ಲೆ ಮಾಡುವಂಥದ್ದನ್ನ ಯಾವುದೇ ರೀತಿಯಾಗಿ ಪ್ರಯತ್ನವನ್ನ ಪಡಬಾರ್ದು. ಜೊತೆಗೆ ಎನ್ಕೌಂಟರ್ ಮಾಡೋದಾದ್ರೆ ಒಂದು ಮೊಣಕಾಲಿನ ಕೆಳಗಡೆ ಮಾಡಬೇಕಾಗಿತ್ತು. ಆದ್ರೆ ಎದೆ ಭಾಗಕ್ಕೂ ಇನ್ಯಾವುದೋ ಬೇರೆ ಬೇರೆ ಭಾಗಕ್ಕೆ ಎನ್ಕೌಂಟರ್ ಮಾಡಿದ್ರೆ ಸಹಜವಾಗಿ ಅವರು ಸಾವನ್ನಪ್ತಾರೆ ಅನ್ನುವಂಥ ಪರಿಜ್ಞಾನ ಈ ನಾಲಾಯಕರುಗಳಿಗೆ ಇರೋದಿಲ್ವಾ? ಸಹಜವಾಗಿ ಈ ರೀತಿಯಾದಂತಹ ಪ್ರಶ್ನೆ ಉಟ್ಕೊಂಡು ಬಿಡುತ್ತೆ. ಇಲ್ಲಿ ಅಧಿಕಾರಿಗಳಿಗೆ ಕಾನೂನಿನ ಅರಿವಿಲ್ಲ ಅಥವಾ ಅವರು ಮದ್ಯ ವ್ಯಸನಿಗಳಾಗಿರ್ತಾರೆ, ಇನ್ಯಾವುದೋ ದುಶ್ಚಟಕ್ಕೆ ಬಲಿಯಾಗಿರ್ತಾರೆ ಅಥವಾ ಮೇಲ ಅಧಿಕಾರಿಗಳ ಒತ್ತಡ ಇರುತ್ತೆ. ಆ ಕಾರಣದಿಂದಾಗಿ ಇವರನ್ನ ಹೇಗಾದ್ರೂ ಮಾಡಿ ಎನ್ಕೌಂಟರ್ ಮಾಡಿ ಪ್ರಮೋಷನ್ ಇನ್ನೇನೋ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಇವರು ಏಕಾಏಕಿಯಾಗಿ ಎನ್ಕೌಂಟರ್ ಮಾಡಿರಬಹುದು ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಅದೇನೇ ಇರಬಹುದು, ಇವರು ಬೇಟೆಯನ್ನು ಆಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ಟಿದ್ರೆ ಅವರನ್ನ ಎನ್ಕೌಂಟರ್ ಮಾಡುವ ಬದಲು ಅರೆಸ್ಟ್ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಆ ಒಂದು ಕೆಲಸವನ್ನು ಅಧಿಕಾರಿಗಳು ಮಾಡಿಲ್ಲ. ಬದಲಿಗೆ ಅವರುಗಳು ಒಂದು ಉಡಾಪೆತನವನ್ನು ತೋರಿಸಿದ್ದಾರೆ. ಯಾರೇನ್ ಮಾಡ್ಕೊಳ್ತಾರೆ ಎನ್ನುವಂಥ ಕೆಟ್ಟ ಮನಸ್ಥಿತಿಯಲ್ಲಿ ಅವರು ಇದ್ರು ಅಂತ ಕಾಣಿಸುತ್ತೆ. ಹಾಗಾಗಿ ಇಂಥದ್ದೊಂದು ಭೀಕರ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೃಷಿಯನ್ನೇ ನಂಬಿಕೊಂಡು ಬದುಕ್ತಾ ಇದ್ದಂಥ ಕುಟುಂಬ, ಕೇವಲ 500 ಜನರು ಇರುವಂತ ಒಂದು ಸಣ್ಣ ಗ್ರಾಮ, ಹೈನುಗಾರಿಕೆಯನ್ನು ಮಾಡ್ಕೊಂಡಿದ್ದಾರೆ, ಕೃಷಿಯನ್ನೇ ನಂಬಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಗ್ರಾಮ, ಆ ಗ್ರಾಮದ ಈ 3 ಜನರುಗಳು ಕೂಡ ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಅದ್ಯಾವ ಕಾರಣಕ್ಕೆ ಹೋಗಿದ್ರು ಅನ್ನುವಂಥದ್ದು ಇನ್ನೂವರೆಗೂ ಕೂಡ ಕ್ಲಾರಿಟಿ ಇಲ್ಲ. ಇದೀಗ ಒಬ್ಬ ವ್ಯಕ್ತಿ ಬದುಕಿದ್ದಾನೆ, ಆತನಿಗೂ ಕೂಡ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಆತ ಚೇತರಿಕೆ ಆದ ಬಳಿಕ, ಆತನಿಂದ ಮಾಹಿತಿಯನ್ನು ಪಡೆದುಕೊಂಡ ಬಳಿಕವೇ ಅಸಲಿ ಸತ್ಯಾಸತ್ಯತೆ ಗೊತ್ತಾಗುವಂತ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ನಾವು ಎಲ್ಲರೂ ಕೂಡ ಮೇಲ್ನೋಟಕ್ಕೆ ಅಥವಾ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದು ಏನು ಅಂತಂದ್ರೆ, ಅಧಿಕಾರಿಗಳ ನಿರ್ಲಕ್ಷ್ಯತನ, ಅಧಿಕಾರಿಗಳ ಒಂದು ಅಧಿಕಾರ ದುರುಪಯೋಗತನ ಹೆಚ್ಚಾಗಿದೆ ಅನ್ನುವಂಥ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ಕತ್ತಿಗೆ ಶೂಟ್ ಮಾಡಿದ್ದಾರೆ, ಎದೆ ಭಾಗಕ್ಕೆ ಶೂಟ್ ಮಾಡಿದ್ದಾರೆ. ಈ ರೀತಿಯಾಗಿ ಶೂಟ್ ಗಳನ್ನ ಮಾಡಿ ಅಮಾಯಕರನ್ನ ಕೊಂದು ಬಿಟ್ರೆ ನಿಜಕ್ಕೂ ನಮ್ಮ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಟುಕೊಂಡು ಬಿಡುತ್ತೆ. ಸ್ನೇಹಿತರೆ, ಈ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ, ಅಂತಂದ್ರೆ ಇಲ್ಲಿ ಯಾರದು ತಪ್ಪಿರಬಹುದು ಅಥವಾ ಇಲ್ಲಿ ಕಾನೂನು ಪಾಲನೆ ಯಾರ್ದಾಗಿರೋದಿಲ್ಲ ಅಥವಾ ಈ ಕುರಿತಾಗಿ ನಿಮಗೆ ಒಂದು ಭಾವನೆ ಉಟ್ಕೊಂಡಿರುತ್ತೆ. ಆ ಭಾವನೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದ್ರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.